ಸರ್ 465 ಹೇಳ್ತಿರೋದು 435 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,35,000ಗೆ ಫೈನಲ್. ಹೌದು. 4,35,000ಕ್ಕೆ ಡೀಸೆಲ್ ZD ಟಾಪ್ ಅಂಡ್ ಗಾಡಿ ಸಿಕ್ಕಿರೋದು 36,000 ಹೊಡಿದೆ. ಬರೀ 36,000. ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬಂದು 6.5 ಹೇಳ್ತಾರೆ, 6 lakhಗೆ ಫೈನಲ್ ಮಾಡ್ಕೊಡ್ತಾರೆ ಸರ್. 0 ಡೌನ್ ಪೇಮೆಂಟ್, ಸಿವಿಲ್ ಚೆನ್ನಾಗಿದ್ರೆ ಆಗುತ್ತೆ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಆಪಲ್ ಶೇಪ್ ಅಲ್ಲಿ ಡಿಸೈರ್ ನಿಮಗೆ ಸಿಗೋದು. ಅದು 585 ಹೇಳ್ತಿರೋದು 535ಗೆ ಫೈನಲ್ ಮಾಡ್ಕೊಡ್ತೀನಿ. ಒಂದು 24 ಮಾಡಲು VXi ಬರೀ 7,000 ಹೊಡಿದೆ ಸರ್. ಇದು ಬಂದು 8 ಲಕ್ಷ ಹೇಳ್ತಿರೋದು 790ಕ್ಕೆ ಇಲ್ಲ 780 ಫೈನಲ್ ಮಾಡ್ಕೊಡ್ತೀನಿ. 7,80,000. ಡೀಸೆಲ್ VDI ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ ಇದು ಬಂದು 680 ಹೇಳ್ತಿರೋದು 655ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಬಂದಿದ್ದು 525 ಹೇಳ್ತಿರೋದು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ, VXi ಸಿಂಗಲ್ ಓನರ್ 5 ಲಕ್ಷ ಫೈನಲ್ ಆಗುತ್ತೆ. ಸರ್ ಇದು ಬಂದು 595 ಹೇಳ್ತಿರೋದು 570ಗೆ ಫೈನಲ್ ಆಗುತ್ತೆ ಸರ್. ಇದು ಬಂದು 8 ಲಕ್ಷ ಹೇಳ್ತಿರೋದು 790ಕ್ಕೆ ಇಲ್ಲ 780 ಫೈನಲ್ ಮಾಡ್ಕೊಡ್ತೀನಿ. 7,80,000. ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಮೇನ್ ರೋಡಲ್ಲಿ ಒಂದು ಶೋರೂಮ್ ಬಂದಿದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ, ಆಲ್ಮೋಸ್ಟ್ ತುಂಬ ದಿನ ಆಯಿತು. ಯಾವುದು ಅಂತ ಕೇಳೋದಾದರೆ STP ಕಾರ್ಸು ನಿಯರ್ ಬೈ ನಿಮಗೆ ಚಂದ್ರ ಲೇಔಟ್ ಬಸ್ ಸ್ಟಾಪ್ ಕಾಣ್ತಿದೆಯಲ್ಲ, ಅಲ್ಲಿ ಚಂದ್ರ ಲೇಔಟ್ ಬಸ್ ಸ್ಟಾಪ್ ಕಾಣ್ತಿದೆ. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಆಗಿರುತ್ತೆ. ಈ ಕಡೆಯಿಂದ ಬಂದರೆ ನಿಮಗೆ ಆಲ್ಮೋಸ್ಟ್ 400-500 ಮೀಟರ್ಸು ನಾಗರಬಾವಿ ಸರ್ಕಲ್ ಕಾಣುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ವಿಶೇಷತೆ ಹೇಳೋದಾದರೆ ಸ್ವಿಫ್ಟ್ ಗಾಡಿಗಳೇ ಜಾಸ್ತಿ ಅಂತ ಹೇಳ್ಬೋದು ಅಲ್ವಾ ಸರ್? ಹೌದು ಸರ್. ಆ್ಯಂಡ್ ಸರ್ ನಮಸ್ಕಾರ ಸರ್. ಆಯ್ತು ಸರ್. ಸ್ವಿಫ್ಟ್ ಗಾಡಿಗಳು ಎಷ್ಟಿದೆ ಸರ್ ಈ ಸರ್ತಿ? ಈ ಸತಿ ಇದೆ 6-7 ಇದೆ. 7 ಸೀಟರ್ ಎಷ್ಟಿದೆ? 7 ಸೀಟರ್ ಬಂದು ಒಂದು 4-5 ಇದೆ. 4-5. ಇದಲ್ಲದೆ ಮತ್ತೆ ಬೇರೆ ಬ್ರ್ಯಾಂಡ್ ಯಾವುದಿದೆ? ಈಕೋಗಳು ಸರ್ ಈಕೋನು ಇದೆ, ಓಮಿನಿನೂ ಇದೆ, ಸ್ವಿಫ್ಟು ಇದೆ, i20 ಇದೆ. ಯಾವ ಗಾಡಿ ಬೇಕು ಆ ಗಾಡಿಗಳಿದೆ? ಎಲ್ಲ ಗಾಡಿನೂ ಇದೆ ಸರ್. ಓಕೆ, ಫಸ್ಟ್ ಗಾಡಿ ಬಡವರ ಬಾದಾಮಿ ಅಂತ ಹೇಳ್ಬೋದು ಸರ್. ಇದು 8 ಸೀಟರ್ 5 ಸೀಟರ್? ಸರ್ 5 ಸೀಟರ್ ಸ್ಟ್ಯಾಂಡರ್ಡ್ ಓಮಿನಿ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇಂಟೀರಿಯರ್ ನಿಮಗೆ ಲೆದರ್ ಅಪಾಲ್ಸರಿ ಹೊಸದು ಹಾಕಿದ್ದಾರೆ ಅಂತ ಹೇಳ್ಬೋದು. ಗಾಡಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನೋಡ್ಬೋದು. ಆ್ಯಂಡ್ AC ಬರುತ್ತಲ್ಲ ಸರ್? AC ಇದೆ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಇದು ಬಂದು 3.5 ಹೇಳ್ತಿರೋದು 330ಗೆ ಫೈನಲ್ ಆಗುತ್ತೆ. 72,000 ಶೋರೂಮ್ ಇಷ್ಟು ಕೂಡ ಹೊಡಿದೆ. 72,000 ಹೊಡಿದ್ರು. 2018 ಮಾಡಲು 3,30,000. ಡೌನ್ ಪೇಮೆಂಟ್ ಅಂತ ಹೋದ್ರೆ ಒಂದು 50,000 ಡೌನ್ ಪೇಮೆಂಟ್ ಸಾಕು ಸರ್. 50,000 ಸಾಕು. ಓಕೆ, ನೆಕ್ಸ್ಟ್ ವೆಹಿಕಲ್ ತೋರಿಸೋದ್ರೆ ಸರ್ ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟು ಮೇನ್ ನೀವು ಸ್ವಿಫ್ಟ್ ಡೀಲ್ ಜಾಸ್ತಿ ಮಾಡ್ತೀರಾ ಸರ್? ಹೊಸ ಆಪಲ್ ಶೇಪ್ ಬೇಕಾ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಎಲ್ಲ ಸಿಗುತ್ತೆ ಸರ್. ಹೇಳಿ ಸರ್ ಡೀಟೇಲು. ಸರ್ 2012 ಮಾಡಲು ಸಿಂಗಲ್ ಓನರ್ ZD ZDI. ಹೌದು, 12 ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರು ZDI. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮಿಸ್ಟಮ್, ಏರ್ ಬ್ಯಾಗು, ಬ್ಯಾಕ್ ಆಫರ್, ಡಿಫಾಗರು, ಮ್ಯಾಗ್ ವೀಲು, ಟೈರ್ ಕಂಡೀಷನ್ ಆಲ್ಮೋಸ್ಟ್ 80-90% ಟೈರ್ಸ್ ಇದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರೋದು. ಕಂಪ್ನಿಯಿಂದ ಬಂದಿರೋದು, ಅಡಿಷನಲ್ ಏನೂ ಹಾಕಿಲ್ಲ. ಡೀಸೆಲ್ ಓಡಿರೋದು ಸರ್ 90,000 ಹೊಡಿದೆ ಅಷ್ಟೇ, ಶೋರೂಮ್ ರೆಕಾರ್ಡ್. ಹೌದು ಸರ್. 90,000 ಡೀಸೆಲ್ ZDI 12 ಮಾಡಲು. ಪ್ರೈಸಿಂಗು ಸರ್? 465 ಹೇಳ್ತಿರೋದು 435ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,35,000ಗೆ ಫೈನಲ್. ಹೌದು. 4,35,000ಕ್ಕೆ ಡೀಸೆಲ್ ZDI ಟಾಪ್ ಅಂಡ್ ಗಾಡಿ ಸಿಕ್ಕಿರೋದು. ನೆಕ್ಸ್ಟ್ ವೆಹಿಕಲ್ ಆಪಲ್ ಇಲ್ಲ, ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಆಪಲ್ ಸ್ವಿಫ್ಟ್. ಇದೊಂದು 21 ಮಾಡಲು ಸಿಂಗಲ್ ವೆಹಿಕಲ್ ಬರೀ 36,000 ಹೊಡಿದೆ. ಬರೀ 36,000. ಹೌದು ಸರ್. ವೇರಿಯಂಟು ಸರ್ VXi ಮಿಡ್ ವೇರಿಯಂಟ್. VXi ವೇರಿಯಂಟ್ ಆಗಿರುತ್ತೆ. ಆ್ಯಂಡ್ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಟೈರ್ಗಳು 90% ಟೈರ್ಸ್ ಇದೆ. ಆ್ಯಂಡ್ ಆಪಲ್ ಶೇಪಲ್ಲಿ ಬರ್ತಿರೋದು. 18 ಮಾಡಲು ಸಿಂಗಲ್ ಓನರು. 21 ಮಾಡಲ್ ಆಗಿರುತ್ತೆ. ಲೆದರ್ ಅಪಾಲ್ಸರಿ ಕೂಡ ಆಫ್ಟರ್ ಮಾರ್ಕೆಟ್ ಕಂಪ್ನಿಯಿಂದ ಬಂದಿರೋದು. 36,000 ಓಡಿರೋ ಗಾಡಿಗೆ ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 685 ಹೇಳ್ತಿದ್ದಾರೆ, 6.5ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6,50,000. ಹೌದು. 6,50,000 21 ಮಾಡಲು VXi. ಸರ್ ನೆಕ್ಸ್ಟು ಹೊಸ ಮಾಡಲ್ ಸರ್ ಸೆಲಿರಿಯೋ. ಸರ್ 2023 ಮಾಡಲು ZXi ಪ್ಲಸ್ ಓಡಿರೋದು ಸರ್ 50,000 ಹೊಡಿದೆ ಅಷ್ಟೇ. ZXi ಪ್ಲಸ್. ಹೌದು. ಪುಷ್ ಬಟನ್ ಬರುತ್ತಾ? ಇಲ್ಲ ಸರ್ ಪುಷ್ ಬಟನ್ ಬರುತ್ತೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋನು ಕೂಡ ಬರುತ್ತೆ. ಎಲ್ಲಾನು ಬರುತ್ತೆ. ಹೌದು. ಏರ್ ಬ್ಯಾಗ್ ಸ್ಟೈಲಿಂಗ್ ಅಂಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಅಂಡ್ ಸೆಲಿರಿಯೋ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಯಾರು ಸೆಲಿರಿಯೋ ಹುಡುಕ್ತಿದ್ರೆ ಆಟೋಮೆಟಿಕ್ ಅದರಲ್ಲೂ ಕೂಡ ಆಟೋಮೆಟಿಕ್. ಹೌದು. ಕೇಳಬೇಕಾಗಿಲ್ಲ, ಸೆಲಿರಿಯೋದಲ್ಲಿ ಆಟೋಮೆಟಿಕ್ ಜಾಸ್ತಿ ರನ್ನಿಂಗ್ ಇರೋದು. ಹೌದು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಬಂದು 6.5 ಹೇಳ್ತಾರೆ, 6 lakhಗೆ ಫೈನಲ್ ಮಾಡ್ಕೊಡ್ತಾರೆ ಸರ್. 0 ಡೌನ್ ಪೇಮೆಂಟ್, ಸಿವಿಲ್ ಚೆನ್ನಾಗಿದ್ರೆ ಆಗುತ್ತೆ ಸರ್. 100% ಬಿಕಾಸ್ 23 ಮಾಡಲ್. ಹೌದು. ಓಕೆ, ZXi ಪ್ಲಸ್ ಆಗಿರುತ್ತೆ ಆಟೋಮೆಟಿಕ್. ಸರ್ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋನಾ? ಇಲ್ಲ ಇಲ್ಲ ಸರ್ i20 ಹೇಳಿ. ಆಸ್ಟಾ 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ 60,000 ಹೊಡಿದೆ. ಪೆಟ್ರೋಲ್? ಹೌದು ಸರ್, ಪೆಟ್ರೋಲ್. 60,000 ಓಡಿರೋದು. ಆಸ್ಟಾ ಟಾಪ್ ಎಂಡು. ಫೀಚರ್ಸ್ ಅಲ್ಲಿ ನಿಮಗೆ A to Z ಫೀಚರ್ಸ್ ಬರುತ್ತೆ. ಆಲ್ರೆಡಿ ಹೇಳ್ದಂಗೆ ಆ ಗಾಡಿಯಲ್ಲಿ ಏನು ಬರುತ್ತೆ ಎಲ್ಲ ಗಾಡಿ ಇದೆಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸರ್ ಬ್ಲ್ಯಾಕ್ ಕಲರ್ ಅಲ್ವಾ ಇದು? ಹೌದು ಸರ್, ಬ್ಲ್ಯಾಕ್ ಬ್ಯೂಟಿ. ನೀವು ಮಾಡಿಫಿಕೇಶನ್ ಆರಾಮಾಗಿ ಮಾಡ್ಕೋಬಹುದು, ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗ್ ಸರ್ 560 ಹೇಳ್ತಾರೆ, 530ಗೆ ಫೈನಲ್ ಮಾಡ್ಕೊಡ್ತೀವಿ. 5,30,000ಕ್ಕೆ. ಹೌದು. ಆಸ್ಟಾ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ i20. ಹೌದು. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ. ಐಲೈನ್ ಕಂಫರ್ಟ್ ಲೈನಾ ಸರ್ ಇದು? ಸರ್ ಐಲೈನ್ ಪ್ಲಸ್. ಐಲೈನ್. ಹೌದು. ಓಕೆ, ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್ ವೇರಿಯಂಟು. ಓಡಿರೋದು ಸರ್? ಸರ್ ಇದು ಬಂದು 75,000 ಹೊಡಿದ್ರಿ. 75,000 ಓಡಿರೋ ವೆಹಿಕಲ್ ಆಗಿರೋದು. ಓನರ್ ಸರ್? ಸರ್ ಸೆಕೆಂಡ್ ಓನರು. ಓಕೆ, 75,000 ಓಡಿರೋದು, ಸೆಕೆಂಡ್ ಓನರ್, ಪೆಟ್ರೋಲು, ಹೈಲೈನ್ಗೆ ವೋಲ್ಕ್ಸ್ವ್ಯಾಗನ್ ಪೋಲೋ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 535 ಹೇಳ್ತಿರೋದು, 520ಗೆ ಫೈನಲ್ ಮಾಡ್ಕೊಡ್ತೀವಿ. 5,20,000. 5,20,000. ಡೌನ್ ಪೇಮೆಂಟ್ ಒಂದು 50,000 ಆಗುತ್ತೆ ಸರ್? ಸರ್ 70.
70,000. ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಚಾನ್ಸ್ ಇದೆಯಾ? ಇಲ್ಲ ಸರ್ ಇದಕ್ಕೆ ಆಗೋದಿಲ್ಲ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಅಲ್ಲಿ ಇನ್ನು ಒಂದು ಆಪಲ್ ಶೇಪ್ ತೋರಿಸಿದ್ರೆ ರೆಡ್ ಕಲರ್, ಇದು ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಸರ್ ಇದು ವಿಡಿಐ ವೇರಿಯಂಟ್ ಮಾಡಲ್ ಸರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 54,000 ಓಡಿದೆ. 54,000 ಓಡಿರೋದು ಆಪಲ್ ಶೇಪ್ ಅಲ್ಲಿ ವಿಡಿಐ ಡೀಸೆಲ್ ವೇರಿಯಂಟು, ಅದು ರೆಡ್ ಕಲರ್ಲೇ ಬೇಕು ಅನ್ನೋರಿಗೆ ರೇರ್ ಇಂದ ಮಾರ್ಕೆಟ್ ಸಿಗೋದು ಗಾಡಿ ಅಂತ ಹೇಳ್ಬೋದು. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ಇಂಟೀರಿಯರಿಂಗ್ ಹೋಗೋದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮು ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಡೀಸೆಲ್ಲು ವಿಡಿಐ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಇದು ಬಂದು 680 ಹೇಳ್ತಿರೋದು. 655ಗೆ ಫೈನಲ್ ಮಾಡ್ಕೊಡ್ತೀನಿ. 6,55,000 ಫೈನಲ್ ಮಾಡ್ಕೊಡ್ತೀನಿ. 6,55,000 ನನ್ನ ಕಡೆಯಿಂದ ಬಂದರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ. ವಿಸಿಟ್ ಆಗಿ ಅಲ್ವಾ ಸರ್? ಸರ್ ಮಾಡ್ಕೊಳ್ಳೋಣ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ವಿಡಿಐಯು. ಓಕೆ, ಡೀಟೇಲ್ ಹೇಳಿ ಸರ್. 2016 ಮಾಡಲು ಸಿಂಗಲ್ ಓನರು 1,19,000 ಶೋರೂಮ್ ಇಷ್ಟಿದೆ ಸರ್. 1,19,000 ಓಡಿರೋದು. 2019 ಮಾಡಲು ಸಿಂಗಲ್ ಓನರು, ರೆಕಾರ್ಡೆಡ್ ಓಡಿರೋ ಗಾಡಿ. ಡೀಸೆಲ್ ಅಲ್ಲಿ ನಿಮಗೆ ಬೇಕು ಅನ್ನೋರಿಗೆ ಹೊಸ ಶೇಪ್ ತೋರಿಸಿದ್ವಿ, ನಿಮ್ಗೆ ಹಳೆ ಶೇಪೇ ಬೇಕು ಅನ್ನೋರಿಗೆ 16 ಮಾಡಲ್ ಬಂದಿದೆ. ಲೋನು ಆರಾಮಾಗುತ್ತೆ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗು ಸರ್ ಇದು ಬಂದು 595 ಹೇಳ್ತಿರೋದು, 570ಗೆ ಫೈನಲ್ ಆಗುತ್ತೆ. 5,70,000ಕ್ಕೆ 16 ಮಾಡಲು ವಿಡಿಐಯು ಸಿಂಗಲ್ ಓನರ್ ಗಾಡಿ ಸಿಕ್ಕಿರೋದು, ಸಿಂಗಲ್ ಓನರ್ ಗಾಡಿ ಸಿಕ್ಕಿರೋದು. 1,19,000 ಓಡಿರೋ ಗಾಡಿ ಆಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ಈಕೋ ಸರ್. ಸರ್ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 70,000 ಓಡಿದೆ ಸರ್. ಸಿಂಗಲ್ ಓನರ್ 70,000 ಓಡಿದೆ. ಹೌದು. ಓಕೆ, 8 ಸೀಟರ್ ಸರ್ ಇದು? ಇಲ್ಲ 5 ಸೀಟರ್ ಇದು. 5 ಸೀಟರ್ ವೆಹಿಕಲ್ ಈಕೋ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಇದು ಬಂದು 510 ಹೇಳ್ತಿರೋದು, 490ಗೆ ಫೈನಲ್ ಮಾಡ್ಕೊಡ್ತೀನಿ. 4,90,000ಕ್ಕೆ ಸಿಂಗಲ್ ಓನರ್ ಈಕೋ ಸಿಕ್ತಿರೋದು. ಸರ್ ನೆಕ್ಸ್ಟು ಬಲಿನೋ ಸರ್. ಬೆಲೆನೋ ಡೆಲ್ಟಾ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 93,000 ಶೋರೂಮ್ ಇಷ್ಟು ಇದೆ ಸರ್. 93,000. ಹೌದು. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್ ಕೂಡ ಇದು. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಸರ್ 585 ಹೇಳ್ತಿರೋದು, 535ಗೆ ಫೈನಲ್ ಮಾಡ್ಕೊಡ್ತೀನಿ. 5,35,000. 5,35,000 ಡೌನ್ ಪೇಮೆಂಟ್ ಹೋಗೋದ್ರೆ ಕೇವಲ 50,000 ಡೌನ್ ಪೇಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಡೆಲ್ಟಾ ವೇರಿಯಂಟು ಪೆಟ್ರೋಲು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಸರ್ ಎಸ್ ಕ್ಲಾಸ್ 2015-16 ಮಾಡಲಿದ್ದು ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಓಕೆ, ಇದು ಮಿಡ್ ವೇರಿಯಂಟ್ ಆಗಿರುತ್ತೆ. ಮಿಡ್ ವೇರಿಯಂಟ್ ಸರ್. ಓಕೆ, ಡೀಟೇಲ್ ಓಡಿರೋದು ಸರ್ ಇದು? ಸರ್ ಇದು 1,13,000 ನೋಡಿದೆ. 1,13,000 ಓಡಿರೋದು. 2016 ಪ್ರೈಸಿಂಗು ಸರ್? ಸರ್ ಇದು ಬಂದು 6,15,000 ಹೇಳ್ತಿರೋದು, 6 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. 5,90,000 ಚಾನ್ಸ್ ಇದೆ ಸರ್. ಟ್ರೈ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಡ್ತೀನಿ ಸರ್. ಓಕೆ, ವಿಸಿಟ್ ಆಗಿ 5,90,000 ಅಂತ ಆಗೋದಿಲ್ಲ, ಅದಕ್ಕಿಂತ ಕಮ್ಮಿ ಆಗುತ್ತೆ ವಿಸಿಟ್ ಆದರೆ. ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಈಕೋ ಇರೋದು ಸರ್. ಸರ್ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಡಿರೋದು ಸರ್ ಇದು? ಸರ್ 70,000 ನೋಡಿದೆ ಬರೀ. 70,000 ಓಡಿರೋದು. 23 ಮಾಡಲ್ ಗಾಡಿಯಲ್ಲಿ ನಿಮಗೆ ಈಕೋ ಬೇಕು ಅನ್ನೋರಿಗೆ ನಿಮಗೆ ಇಂಟೀರಿಯರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು ಇಂಟೀರಿಯರ್ ಅದರ ಪಾಲ್ಸರು ವೆಲ್ ಮೇಂಟೈನ್ ಆಗಿರೋದು. AC ಕೂಡ ಬರುತ್ತೆ. ವಿತ್ AC ಬರುತ್ತೆ. ಯಾರು ಈಕೋ ಹುಡುಕ್ತಾರೆ, 2 ಆಪ್ಷನ್ ಇರೋದು. ಮಾಡಲ್ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ ಆಫ್ ಮಾಡ್ಬೋದು. 70,000 ರೆಕಾರ್ಡೆಡ್ ಓಡಿರೋ ಗಾಡಿ. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? 585 ಹೇಳ್ತಿರೋದು, 560 ಫೈನಲ್ ಮಾಡ್ಕೊಡ್ತೀನಿ. 5,60,000 ಫೈನಲ್ ಮಾಡ್ಕೊಡ್ತೀನಿ. 5.5 ಚಾನ್ಸ್ ಇದೆಯಾ ಸರ್? ಯೋಚನೆ ಮಾಡಬೇಡಿ, ಬನ್ನಿ ಅಂತ ಟ್ರೈ ಮಾಡೋಣ, ಬನ್ನಿ ಸರ್. ಯೋಚನೆ ಮಾಡಬೇಡಿ. 5,50,000 ನನ್ನ ಕಡೆಯಿಂದ ಬಂದರೆ ಆಗುತ್ತೆ. 2023 ಮಾಡಲು ವಿಸಿಟ್ ಆಗಿ. ಸರ್ ನೆಕ್ಸ್ಟ್ ವೆಹಿಕಲ್ ಆ ಕಡೆ ಹೋಗ್ತೀರಾ ಸರ್? ಸರ್ I20 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಆಸ್ಥಾನ? ಇಲ್ಲ ಸರ್, ಸ್ಪೋರ್ಟ್ಸ್ ವೇರಿಯಂಟ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ನೋಡ್ಬೋದು ನೀವು. 11 ಮಾಡಲ್ ಸೆಕೆಂಡ್ ಓನರು. ಸರ್ FC ಇನ್ನೂ ಇದೆಯಲ್ಲ? ಇದೆ, ರನ್ನಿಂಗ್ ಇದೆ ಇಲ್ಲ. ಓಕೆ, ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಇದು ಬಂದು 3,20,000 ಹೇಳ್ತಿರೋದು, 3 lakh ಫೈನಲ್ ಮಾಡ್ಕೊಡ್ತೀನಿ. 3 ಲಕ್ಷಕ್ಕೆ ಫೈನಲ್. ಹೌದು. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ವ್ಯಾಗನಾರು? ಹೌದು ಸರ್, ವ್ಯಾಗನರ್ ಪೆಟ್ರೋಲ್ ವಿತ್ CNG ಇದೆ. ವ್ಯಾಗನರ್ ಬಂದು ನಿಮಗೆ 30+ ಮೈಲೇಜ್ ಬರುತ್ತೆ ಕೂಡ ನಿಮಗೆ. 30+ ಮೈಲೇಜ್? ಹೌದು. ಪೆಟ್ರೋಲ್ ಕಮ್ CNG 30+ ಮೈಲೇಜ್ ಬರುತ್ತೆ. VXI ವೇರಿಯಂಟ್ ಆಗಿರುತ್ತೆ. ಹೌದು ಸರ್. ಓಡಿರೋ ಸರ್ ಅಂದಾಜು? ಸರ್ 50,000 ಓಡಿದೆ. 50,000 ಓಡಿರೋದು, ಶೋರೂಮ್ ರೆಕಾರ್ಡ್. ಹೌದು. ಓಕೆ, ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಸರ್ ಇದು ಬಂದು 635 ಹೇಳ್ತಿರೋದು, 590ಗೆ ಫೈನಲ್ ಮಾಡ್ಕೊಡ್ತೀನಿ. 5,95,000ಕ್ಕೆ 90,000ಕ್ಕೆ ನಿಮಗೆ VXI ವ್ಯಾಗನಾರ್ ಸಿಗ್ತಿರೋದು, ಕಮ್ LPG ಅಲ್ಲ CNG ಗಾಡಿ ಸಿಗ್ತಿರೋದು. ಆಲ್ಮೋಸ್ಟ್ 30 ಮೈಲೇಜ್ ಬರುತ್ತೆ. ವಿಸಿಟ್ ಆಗಿ, ಲೋನ್ ಕೂಡ ಆರಾಮಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್, ಬ್ರೀಜಾ ಡೀಸೆಲ್ ZA+ ವೇರಿಯಂಟ್. ZA+ ಫುಲ್ ಟಾಪ್ ಎಂಡ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಫೀಚರ್ಸ್ ಅಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಫರ್, ಡೀಫಾಗ್ ಅವರು, ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟು, ಸ್ಟೇರಿಂಗಲ್ ಕಂಟ್ರೋಲ್ಸು, A to Z ಕಂಪ್ನಿಯಿಂದ ಬಂದಿರೋದು. ಅಡಿಷನಲ್ ಏನೂ ಹಾಕಿರೋದಿಲ್ಲ. ಟೈರ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ. ಯಾರಾದ್ರು ಡುವಲ್ ಟೋನಲ್ಲಿ ಬ್ರೀಜಾ ಡೀಸೆಲ್ ವೇರಿಯಂಟ್ ಬೇಕು ಅನ್ನೋರಿಗೆ ಸಿಂಗಲ್ ಓನರ್ ಸರ್? ಸಿಂಗಲ್ 1,28,000 ಶೋರೂಮ್ ಹಿಸ್ಟ್ರಿ ಕೂಡ ಇದೆ. 1,28,000 ಶೋರೂಮ್ ರೆಕಾರ್ಡ್ ಇರೋದು. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಇದು ಬಂದು 8 ಲಕ್ಷ ಹೇಳ್ತಿರೋದು, 790ಕ್ಕೆ ಇಲ್ಲ 780 ಫೈನಲ್ ಮಾಡ್ಕೊಡ್ತೀನಿ. 7,80,000. ಹೌದು. 7,80,000ಗೆ 2016 ಮಾಡಲು ZA+ ಸಿಂಗಲ್ ಓನರ್. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ಲು ಸರ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟು. ಓಕೆ. 2009 ಮಾಡಲು ಸೆಕೆಂಡ್ ಓನರು. VXI. ಹೌದು ಸರ್. ಓಕೆ, 9 ಮಾಡಲ್ ಸೆಕೆಂಡ್ ಓನರ್. FC ಸರ್?
ಸರ್ ಎಫ್ ರನ್ನಿಂಗ್ ಇದೆ. ರನ್ನಿಂಗ್ ಇದೆಯಾ? ಹೌದು. ಪ್ರೈಸಿಂಗು ಸರ್ ಇದು ಬಂದು 3,10,000 ಹೇಳ್ತಿರೋದು 285 ಫೈನಲ್ ಮಾಡ್ಕೊಡ್ತೀನಿ. 2,85,000ಕ್ಕೆ VXi ಡಿಸೈರ್ ಸಿಗ್ತಿರೋದು. ಹೌದು. ಅಲ್ಲಿ ನೀವು ಓಲ್ಡ್ ಮಾಡೆಲ್ ಬ್ರೀಜಾ ತೋರಿಸಿದ್ರಿ ಸರ್, ಹೊಸ ಮಾಡೆಲ್ 23, 22 ಸರ್. ಸರ್ 2024 ಮಾಡಲು VXi ಬರೀ 7,000 ಓಡಿದೆ. 7,500 ಓಡಿ. ಹೌದು. VXi ವೇರಿಯಂಟು ಬರೀ 7,500 ಓಡಿರೋ ಗಾಡಿ, ಸಿಂಗಲ್ ಓನರ್ ಗಾಡಿ. ಹೌದು ಸರ್, single owner. ವೇರಿಯಂಟು ಸರ್ ಇದು ಸರ್ ಇದು ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್ ಆಗಿರುತ್ತೆ. ಓಕೆ. VXi ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಇದು ಬಂದು 9,85,000 ಹೇಳ್ತಿರೋದು 9.5 9.45ಗೆ ಮುಗಿಸ್ಕೊಡ್ತೀನಿ. ಓಕೆ. 9.5 9.45 9,45,000ಕ್ಕೆ ಕೇವಲ 7,500 ಓಡಿರೋ ಗಾಡಿ ಬ್ರೀಜಾ VXi ಗಾಡಿ ಸಿಗ್ತಿರೋದು. 24 ಮಾಡೆಲ್. ಹೌದು. ಓಕೆ. ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. ನೆಕ್ಸ್ಟ್ ವೆಹಿಕಲ್ಲು ಸರ್ ಹೇಳಿ. ಸರ್ ಮತ್ತೊಂದು ಶಿಫ್ಟು. ಓಕೆ. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 50,000 ಓಡಿ ಸರ್. VXi ಬರೀ 50,000 ಓಡಿ. ಹೌದು. ಓಕೆ. ಸಿಂಗಲ್ ಓನರು. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಪ್ರೈಸ್ ಬಂದಿದ್ದು 5,25 ಹೇಳ್ತಿರೋದು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ. VXi ಸಿಂಗಲ್ ಓನರು 5 ಲಕ್ಷ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ಲು ಸರ್ ಸರ್ ಇನ್ನೊಂದು i20. i20 ಎಲೈಟ್ i20. ಹೌದು ಸರ್, ಇಲ್ಲ ಆಕ್ಟಿವ್. ಓಕೆ. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಎಫ್ ಇನ್ಶೂರೆನ್ಸ್ ಎಲ್ಲ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದು ಬಂದು 4,95,000 ಹೇಳ್ತಾ ಇರೋದು 470ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,70,000. ಹೌದು. 4,70,000ಕ್ಕೆ ಫೈನಲ್ ಆಗುತ್ತೆ i20 ಸಿಗ್ತಿರೋದು. ಆ್ಯಂಡ್ ಓಡಿರೋ ಸರ್ ಎಷ್ಟಾಗಿರ್ತದೆ? ಸರ್ ಇದು ಬಂದು 1 ಲಕ್ಷ ಶೋರೂಮ್ ಇಷ್ಟು ಓಡಿದೆ. 1 ಲಕ್ಷ ಶೋರೂಮ್ ಇಷ್ಟು. ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ಹಿಂದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋಕೆ ಕೂಡ ಮಾಡಿದ್ದಾರೆ. ಗಾಡಿ ಚೆನ್ನಾಗಿದೆ ನೋಡ್ಬೋದು. ಆ್ಯಂಡ್ ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಡೀಸೆಲ್ ವೇರಿಯಂಟ್. ಡಿಸೈರ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಅದರಲ್ಲಿ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಆಪಲ್ ಶೇಪಲ್ಲಿ ಡಿಸೈರ್ ನಿಮಗೆ ಸಿಗೋದು, ಅದು ಈ ಆಪಲ್ ಶೇಪಲ್ಲಿ ಸಿಗೋದು ತುಂಬ ರೇರ್ ಆಗಿರುತ್ತೆ. ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. VDI ಸರ್ ಇದು. ಸರ್ VDI ವೇರಿಯಂಟು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡ್ಬೋದು ನಿಮಗೆ. ಓಡಿರೋ ಸರ್ ಇದು? ಸರ್ ಇದು ಬಂದು 89,000 ಶೋರೂಮ್ ಇಷ್ಟಿದೆ ಸರ್. 89,000 ಓಡಿರೋದು. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? 7,15,000 ಹೇಳ್ತಿರೋದು 685ಗೆ ಫೈನಲ್ ಮಾಡ್ಕೊಡ್ತೀನಿ. 6,85,000ಕ್ಕೆ. ಹೌದು. 6,85,000ಗೆ ಡೀಸೆಲ್ ವೇರಿಯಂಟು ಆಪಲ್ ಶೇಪಲ್ಲಿ ಸ್ವಿಫ್ಟ್ ಡಿಸೈರ್ ಸಿಗ್ತಿರೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸಿಸ್ಟಮು ಎಲ್ಲಾನು ಆ್ಯಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಸರ್ ಡೌನ್ ಪೇಮೆಂಟು? 1 lakh. 1 ಲಕ್ಷ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ Etios. ಹೌದು ಸರ್, ಹೇಳಿ. ಟಾಪ್ ಎಂಡ್ ಮಾಡಲು ಸರ್ 2019-20 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 1,20,000 ಶೋರೂಮ್ ಇಷ್ಟಿದೆ ಸರ್. 1,20,000 ಓಡಿರೋದು. ಹೌದು. ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. Etios ಯಾರು ಹುಡುಕ್ತಿರೋರಿಗೆ ಆ್ಯಂಡ್ ಡೀಸೆಲಲ್ಲಿ ತುಂಬ ಜನ 1,20,000 ಇದು ಕಮ್ಮಿನೇ ಅಂತ ಹೇಳ್ಬೋದು ಈ ಗಾಡಿಗೆ. ಹೌದು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಇದು 7.5 ಹೇಳ್ತಿರೋದು 7 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. 7 lakh ಫೈನಲ್ ಆಗುತ್ತೆ. ಲೋನ್ ಆಗುತ್ತಲ್ಲ ಸರ್? ಆಗುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಸೆಟ್ರಲ್ಲಿ ಹೇಳಿ. ತುಂಬ ಜನ ಆಲ್ಮೋಸ್ಟ್ ಕೇಳೋಂಥ ಗಾಡಿ ಇದು. E4 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 1,30,000 ಶೋರೂಮ್ ಇಷ್ಟಿದೆ ಸರ್. ಪ್ರೈಸಿಂಗು ಸರ್ ಇದು ಬಂದು 395 ಹೇಳ್ತಿರೋದು 380 ಇಲ್ಲ 375 ಫೈನಲ್ ಮಾಡ್ಕೊಡ್ತೀನಿ. 3,75,000ಕ್ಕೆ ದೊಡ್ಡ ಗಾಡಿ ಹುಡುಕ್ತಿರೋದು ಕಮ್ಮಿ ಪ್ರೈಸಲ್ಲಿ ಮಹೀಂದ್ರದವರು ಗಾಡಿ ಸಿಗ್ತಿರೋದು. ವಿಸಿಟ್ ಆಗಿ. ನೆಕ್ಸ್ಟ್ ವೆಹಿಕಲ್ಲು ಸರ್ ಹೋಗ್ತಿದ್ರೆ Hyundai ವರ್ನ ಆಟೋಮೆಟಿಕ್ ಗಾಡಿ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸನ್ ರೂಫ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಸನ್ ರೂಫ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಇವೆಲ್ಲ ಕಾಮನ್ ಆಗಿರುತ್ತೆ. ಆ್ಯಂಡ್ ಆ ಬ್ಲ್ಯಾಕ್ ಕಲರಲ್ಲಿ ಗಾಡಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಓಡಿರೋದು ಸರ್ ಇದು? ಸರ್ 1,06,000 ಶೋರೂಮ್ ಇಷ್ಟು ಓಡಿದೆ. 1,06,000 ಶೋರೂಮ್ ಇಷ್ಟು. ಹೌದು. ಪೆಟ್ರೋಲು? ಡೀಸೆಲ್ ಸರ್. ಡೀಸೆಲಾ? ಪ್ರೈಸಿಂಗು? ಸರ್ ಇದು ಬಂದು 9.5 ಹೇಳ್ತಾರೆ, 9 lakhsಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 9 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಹೌದು. ಓಕೆ. ಪುಷ್ ಬಟನ್ ಸ್ಟಾರ್ಟು, ಟಾಪ್ ಆ್ಯಂಡು ಡೀಸೆಲ್ ವೇರಿಯಂಟು 9 ಲಕ್ಷ. ನೆಗೋಷಿಯೇಟು ಬಂದರೆ ನನ್ನ ಕಡೆಯಿಂದ. ಸರ್ ಎರ್ಟಿಗಾ ಸರ್ 2012 ಮಾಡಲ್. ಸರ್ 2012 ಮಾಡಲು VDI ಸೆಕೆಂಡ್ ಓನರ್ ವೆಹಿಕಲ್ 1,21,000 ಶೋರೂಮ್ ಇಷ್ಟೇ ಓಡಿದೆ. ಪ್ರೈಸ್ ಬಂದು 545 ಹೇಳ್ತಾ ಇದ್ದೀನಿ, 530ಗೆ ಫೈನಲ್ ಮಾಡ್ಕೊಡ್ತೀನಿ. 5,30,000ಕ್ಕೆ ಫೈನಲ್ ಆಗುತ್ತೆ. ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀರಾ? ಏನಾದ್ರು ರೌಂಡ್ ಫಿಗರ್ ಬಂದರೆ ಆಗುತ್ತಾ? 5 ಲಕ್ಷ ಮಾಡೋಣ, ಎಷ್ಟಾಗುತ್ತೆ ಅಷ್ಟೇ ಮಾಡೋಣ. ಓಕೆ. ಡೀಸೆಲ್ ವೇರಿಯಂಟು ಎರ್ಟಿಗಾ ಹುಡುಕ್ತಿರೋರಿಗೆ ವಿಸಿಟ್ ಆಗಿ. ಸರ್ ನೆಕ್ಸ್ಟ್ ವೆಹಿಕಲ್ ಬನ್ನಿ ಸರ್. ಕ್ರೆಟಾ ಇರೋದು ಡುವಲ್ ಟರ್ನ್. 2019 ಮಾಡಲು. ಓಕೆ. 2019 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟು 81,000 ಓಡಿದೆ ಸರ್. ಇದು SX SX 81,000 ಓಡಿರೋದು. ಹೌದು. ಓಕೆ. ಡೀಸೆಲ್ ವೇರಿಯಂಟು ಕ್ರೆಟಾ. ಪ್ರೈಸಿಂಗು? ಸರ್ ಇದು ಬಂದು 1095 ಹೇಳ್ತಿದ್ದಾರೆ, 1080 ಇಲ್ಲ 1075ಗೆ ಫೈನಲ್ ಮಾಡ್ತೀನಿ. 10,75,000ಕ್ಕೆ ಡೀಸೆಲ್ ಕ್ರೆಟಾ ಸಿಗ್ತಿರೋದು ಡುವಲ್ ಟೋನಲ್ಲಿ. ಸರ್ ನೆಕ್ಸ್ಟ್ ವೆಹಿಕಲ್ ಆ ಕಡೆ ಹೋಗ್ತಾರೆ ಸರ್. ಇಕೋ ಸ್ಪೋರ್ಟ್ಸು, ಫೋರ್ಡ್ ಇಕೋ ಸ್ಪೋರ್ಟ್ಸು, ಟಾಪ್ ಆ್ಯಂಡು ಟೈಟಾನಿಯಮು. ಡೀಸೆಲಾ? ಹೌದು ಸರ್, ಡೀಸೆಲ್ಲು. ಓಕೆ. 1,06,000 ಶೋರೂಮ್ ಇಷ್ಟಿದೆ. ಪುಷ್ ಬಟನಾ ಕೀ ಸ್ಟಾರ್ಟಾ? ಪುಷ್ ಬಟನ್ ಸರ್. 2019 ಮಾಡಲು ಟೈಟಾನಿಯಂ ಪ್ಲಸ್. ಟೈಟಾನಿಯಂ ಪ್ಲಸ್ಸಾ? ಓಕೆ. ಪ್ರೈಸಿಂಗು? ಸರ್ ಇದು ಬಂದು 685 ಹೇಳ್ತಿರೋದು, 670 ಇಲ್ಲ 65ಗೆ ಫೈನಲ್ ಮಾಡ್ಕೊಡ್ತೀನಿ. 6,65,000ಗೆ ಟೈಟಾನಿಯಂ ಪ್ಲಸ್ಸು ಡೀಸೆಲ್ ವೇರಿಯಂಟು ಇಕೋ ಸ್ಪೋರ್ಟ್ಸ್ ಸಿಗ್ತಿರೋದು. ಮೈಲೇಜ್ ಅಂತ ಮೋರ್ ದನ್ 20 ಆರಾಮಾಗಿ ಬರುತ್ತೆ ಗಾಡಿದು. ಕಂಫರ್ಟ್ ಲೈನು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ. ಹೌದು. ಹೇಳಿ.
2013 ಮಾಡಲು ಸೆಕೆಂಡ್ ಮೂರನೇ ಓನರ್ ಇದು ಬಂದು ವಿ ವೇರಿಯಂಟ್ ಅಲ್ವಾ? ಹೌದು ಸರ್ ವಿ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲು. ಹೌದು ಓಕೆ, ಓಡಿರೋದು ಸರ್ ಇದು ಬಂದು 1,21,000 ಶೋರೂಮ್ ಇಷ್ಟಿದೆ ಪ್ರೈಸಿಂಗ್. ಸರ್ ಪ್ರೈಸ್ ಬಂದು ಇದು 410 ಹೇಳ್ತಾ ಇದ್ದಾರೆ. 395 ಇಲ್ಲ 395 ಮಾಡ್ಕೊಡ್ತೀನಿ. 3,90,000ಕ್ಕೆ 2014 ಮಾಡಲ್ಲ? ಹೌದು 13 ಮಾಡಲ್ 14 13 ಮಾಡಲು ಟಾಪ್ ಆ್ಯಂಡ್ ಗಾಡಿ ಹೋಂಡಾ ಸಿಟಿ ಸಿಗ್ತಿರೋದು. ನೆಕ್ಸ್ಟ್ ಹೋಗ್ತಿದ್ರೆ ಸರ್ ಡಸ್ಟರ್. ಸರ್ 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. 110/85 ಸರ್ ಇದು. ಸರ್ 85 PS. 85 PS ಆಗಿರುತ್ತೆ, ಸೆಕೆಂಡ್ ಓನರು. ಹೌದು ಸರ್. ಓಡಿರೋದು ಸರ್ ಇದು ಬಂದು 81,000 ನೋಡಿದೆ. 85,000. ಓಕೆ, 85 PS ಆಗಿರೋದ್ರಿಂದ ನಿಮ್ಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಡೀಸೆಲ್ ವೇರಿಯಂಟು ಡಸ್ಟರ್ ಎಲ್ಲ ಹುಡುಕ್ತಿರೋರಿಗೆ ಆಲ್ಮೋಸ್ಟ್ ಆಫ್ ರೋಡ್ ಆಗಲಿ ಆನ್ ರೋಡ್ ಆಗಲಿ ಗಾಡಿ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. 4,85,000 ನೀವು ಕೊಟೇಶನ್ ಹೇಳ್ತಿರೋದು ಸರ್. ಒಂದೇ ಪ್ರೈಸು ಸರ್ 4.6ಗೆ ಫೈನಲ್ ಆಗುತ್ತೆ. ಅದೇ ಹೇಳ್ತೀರಾ ಅಂತ ಹೇಳಿದ್ರೆ 4,500 ಚಾನ್ಸ್ ಇದೆಯಾ ಸರ್? ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಂಡು 4,50,000ಕ್ಕೆ 85 PS ಡಸ್ಟರ್ ಸಿಗ್ತಿರೋದು. 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಡಿರೋದು 1 ಲಕ್ಷ 1 ಲಕ್ಷ ಅಲ್ಲ ಸರ್, 80,000. 85,000 ಓಡಿರೋದು. ಸಾರಿ, ನಾನೇ ಕನ್ಫ್ಯೂಸ್ ಆದೆ. 85,000 ಓಡಿರೋದು, 85 PS ಗಾಡಿ ಸಿಗ್ತಿರೋದು.